ಓಂ ಶಾಂತಿ. ಇವತ್ತೆಲ್ಲರೂ ನಾವು ಒಂದು ಕಥೆಯನ್ನು ಕೇಳೋಣ. ಒಂದೂರಲ್ಲಿ ಒಬ್ಬ ರಾಜ. ಆ ರಾಜನಿಗೆ ಒಂದು ದಿನ ಒಂದು ಕನಸು ಬೀಳುತ್ತೆ. ಆ ರಾಜನ ಅರಮನೆಯ ಸುತ್ತ ಒಂದು ನರಿ ಓಡಾಡೋ ಒಂದು ರೂಪದಲ್ಲಿ ಅವನಿಗೆ ಕನಸು ಬೀಳುತ್ತೆ. ಆಗ ಏನು ಮಾಡ್ತಾನೆ, ಮಂತ್ರಿಗಳ ಹತ್ರ ಹೋಗಿ ಹೇಳ್ತಾನೆ, ಮಂತ್ರಿಗಳೇ, ಇವತ್ತು ನನಗೆ ಈ ಒಂದು ಕನಸು ಬೀಳ್ತಲ್ಲ, ಇದರ ಅರ್ಥ ಏನು ಅಂತ ನೀವು ಕೇಳ್ಕೊಂಬರ್ಬೇಕು ಯಾರನ್ನಾದರೂ ಅಂತ. ಆಗ ಆ ಊರಿನಲ್ಲಿ ಒಬ್ಬ ರಾಮಯ್ಯ ಅಂತ ಇರ್ತಾನೆ. ಅವನು ತುಂಬ ಬಡವಾಗಿರ್ತಾನೆ. ಆಮೇಲೆ ಅವನಿಗೆ ಬದುಕೋದೇ ತುಂಬ ಕಷ್ಟ ಆಗಿರುತ್ತೆ. ಒಂದು ಹೊತ್ತಿನ ಊಟ ಅವನಿಗೆ ತುಂಬ ಕಷ್ಟ ಅನ್ನಿಸ್ತಿರುತ್ತೆ. ಆಗ ಅವನು ಯೋಚನೆ ಮಾಡ್ತಾ ಇರ್ತಾನೆ, ನಾನೀಗ ಈ ಒಂದು ಕನಸಿನ ಕಥೆಯನ್ನು ಹೇಳಿದಿದ್ರೆ ರಾಜ ನನಗೆ ಬಹಳ ಕೈ ತುಂಬ ಹಣ ಕೊಡ್ತಾ ಇದ್ನಲ್ವಾ ಅಂತ ಅವನ ಮನಸ್ಸಲ್ಲಿ ಬರುತ್ತೆ. ಆಗ ಅಲ್ಲಿ ಒಂದು ಪಕ್ಷಿ ಬರುತ್ತೆ. ಪಕ್ಷಿ ಬಂದು ಏನು ಮಾಡುತ್ತೆ, ನೋಡು, ರಾಜನಿಂದ ನಾನು ನಿನಗೆ ಹಣವನ್ನು ಕೊಡಿಸ್ತೀನಿ, ಆದರೆ ನೀನು ಅದರಲ್ಲಿ ಅರ್ಧ ನನಗೆ ಕೊಡೋ ಥರ ನೀನು ಕೊಡಬೇಕಂತ. ಆಯಿತು ಅಂತ ಒಪ್ಕೊಳ್ತಾನೆ. ಸರಿ ಅಂದರೆ ಮನೆಯ ಸುತ್ತ, ಅಂದರೆ ಅರಮನೆಯ ಸುತ್ತ ಏನು ನರಿ ಓಡಾಡ್ತಾ ಇದೆ, ಅದು ಅವನ ಒಂದು ರಾಜನ ಸುತ್ತಮುತ್ತ ಬರೀ ಮೋಸಗಾರರೇ ಇದ್ದಾರೆ, ಅದಕ್ಕೋಸ್ಕರ ಅವನಿಗೆ ಈ ಥರ ಕನಸು ಬಿದ್ದಿದೆ ಅಂತ ಹೇಳ್ತಾನೆ. ಅದಕ್ಕೆ ರಾಜನಿಗೆ ಹೇಳಿ ಅವನು ತುಂಬ ಎಚ್ಚರವಾಗಿರಬೇಕು ಅಂತ. ಸರಿ, ಆಗ ಹೇಳಿದಾಗ ರಾಜ ಅವನಿಗೆ ಕೈ ತುಂಬ ಹಣವನ್ನು ಕೊಡ್ತಾನೆ. ಆಗ ಆ ರಾಮಯ್ಯನಿಗೆ ಮನಸ್ಸಲ್ಲಿ ಏನು ಬರುತ್ತೆ ಅಂದರೆ, ಈಗ ನಾನು ಅರ್ಧ ಹಣ ಆ ಪಕ್ಷಿಗೆ ಕೊಡಬೇಕಲ್ಲ ಅಂತ ಹೇಳಿಬಿಟ್ಟು ಅವನು ಮೋಸ ಮಾಡಿ ಊರು ಬಿಟ್ಟು ಹೊಂಟೋಗ್ಬಿಡ್ತಾನೆ. ಸರಿ, ಹಾಗೆ ಇನ್ನೊಂದು ಸ್ವಲ್ಪ ದಿನಗಳು ಕಳೆಯುತ್ತೆ. ಮತ್ತೆ ರಾಜನಿಗೆ ಕನಸು ಬೀಳುತ್ತೆ. ಅಂದಾಗ ಅರಮನೆಯ ಸುತ್ತ ಒಂದು ಚಾಕು ಅವನಿಗೆ ಓಡಾಡೋ ಒಂದು ರೂಪದಲ್ಲಿ ಕನಸು ಬೀಳುತ್ತೆ. ಮತ್ತೆ ಅವನೇನು ಮಾಡ್ತಾನೆ, ಸರಿ, ಆ ರಾಮಯ್ಯನನ್ನು ಕರೆಸ್ತಾನೆ. ಆ ರಾಮಯ್ಯ ಅಂದಾಗ ಅವನಿಗೆ ಅದ್ರದ್ದು ಬಗ್ಗೆ ಗೊತ್ತಿಲ್ಲ. ಅದಾದ ನಂತರ ಏನು ಹೇಳುತ್ತೆ, ಆ ಪಕ್ಷಿ ಬರುತ್ತೆ. ಮತ್ತು ಆ ಪಕ್ಷಿ ಹೆಲ್ಪನ್ನು ತಗೊಳ್ತಾನೆ. ಅದಾದ ನಂತರ ಆ ಪಕ್ಷಿ ಯಾವುದನ್ನೂ ಸಹ ಮನಸ್ಸಲ್ಲಿ ಇಟ್ಕೊಳ್ಳೋದು ಅವನಿಗೆ ಹೆಲ್ಪನ್ನು ಮಾಡುತ್ತೆ. ನೋಡು, ಅರಮನೆಯ ಸುತ್ತ ಏನು ಚಾಕು ಓಡಾಡ್ತಾ ಇದೆ ಅಂದರೆ ಅರ್ಥ ಆ ರಾಜನ ಸುತ್ತಮುತ್ತ ಬರೀ ಹಿಂಸಕರೇ ಜಾಸ್ತಿ ಇದ್ದಾರೆ, ಹಿಂಸೆ ಮಾಡೋರೇ ಜಾಸ್ತಿ ಇದ್ದಾರೆ ಅಂತ ಹೇಳುತ್ತೆ. ಸರಿ, ಅದಾದ ನಂತರ ಇವನು ಒಳಗಡೆ, ಆಮೇಲೆ ರಾಜ ಅವನಿಗೆ ದುಡ್ಡನ್ನು ಕೊಡ್ತಾನೆ. ಇವನು ಒಳಗಡೆ ಈ ಪಕ್ಷಿಗೆ ನಾನು ಯಾಕೆ ಹಣ ಕೊಡಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಆ ಪಕ್ಷಿಯನ್ನು ಹೇಗಾದರೂ ಮಾಡಿ ಸಾಯಿಸ್ಬಿಟ್ಟು ನಾನೆಲ್ಲ ಹಣವನ್ನು ತಗೊಂಡೋಗ್ಬೇಕು ಅಂತ ಏನು ಮಾಡ್ತಾನೆ, ಆ ಒಂದು ಪಕ್ಷಿಯನ್ನು ಸಾಯಿಸ್ಬೇಕಂತ ಕಲ್ ತಗೊಂಡು ಹೊಡಿತಾನೆ. ಆಗ ಆ ಪಕ್ಷಿಗೆ ಹೇಟಾಗುತ್ತೆ, ಆದರೆ ಸತ್ತೋಗಲ್ಲ. ಅದಾದ ನಂತರ ಏನಾಗುತ್ತೆ, ಸ್ವಲ್ಪ ದಿನಗಳು ಕಳೆಯುತ್ತೆ. ಹಾಗೆ ಮತ್ತೆ ಅವನಿಗೆ ಅದೇ ಥರ ರಾಜನಿಗೆ ಕನಸು ಬೀಳುತ್ತೆ. ಕನಸು ಬಿದ್ದ ನಂತರ ಆ ಕನಸು ಏನಾಗಿರುತ್ತಪ್ಪ ಅಂದರೆ, ಅವನೊಂದು ಅರಮನೆಯ ಸುತ್ತ ಬಹಳ ಬೆಳ್ಳನೆಯ ಆದಂತಹ ಒಂದು ಮಂಜುಗಡ್ಡೆ ಅಥವಾ ಒಂದು ಸುರಿಮಳೆಯ ಮಲ್ಲಿಗೆ ಹೂ ಥರ ಎಲ್ಲ ಸುತ್ತಮುತ್ತ ತಂಪಾದಂಥ ಒಂದು ಗಾಳಿ ಬೀಸ್ತಾ ಇರುತ್ತೆ. ಈ ಥರ ಕನಸು ಕಾಣುತ್ತೆ. ಅದಾದ ನಂತರ ಆ ಕನಸಿನ ಅರ್ಥ ಏನು ಅಂತ ಹೇಳಬೇಕು ಅಂತಂದಾಗ ಆಗ ಮತ್ತೆ ರಾಮಯ್ಯನ ಹತ್ರ ಕಳಿಸ್ತೇನೆ. ಆ ರಾಮಯ್ಯ ಏನು ಮಾಡ್ತಾನೆ, ಈಗ ಆ ಪಕ್ಷಿ ಅಂತೂ ಆ ಪಕ್ಷಿಯನ್ನು ಮೀಟ್ ಮಾಡೋಕ್ಕಂತೂ ಆಗಲ್ಲ. ಆಮೇಲೆ ಏನು ಮಾಡ್ತಾನೆ, ಹೋಗಿ ಅವನು ಹೇಳ್ತಾನೆ, ಅರಮನೆಗೆ ನನಗೆ ಬರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿಬಿಡಿ ರಾಜನಿಗೆ ಅಂತ. ಆಗ ರಾಜನ ಆಜ್ಞೆಯನ್ನು ಏನು ಮೀರ್ತಾನೆ. ಅದಕ್ಕೋಸ್ಕರ ರಾಜ ಏನು ಹೇಳ್ತಾನೆ, ನೀನು ರಾಜ ಅನ್ನೋ ಆಜ್ಞೆಯನ್ನು ಮೀರೋ ಅಷ್ಟು ದೊಡ್ಡವನಾಗ್ಬಿಟ್ಟ ಅಂತ ಹೇಳ್ಬಿಟ್ಟು ಅವನಿಗೆ, ನೀನು ಬಂದಿಲ್ಲ ಅಂದರೆ ನೋಡು ನಿನಗೆ ಈ ಥರ ಹಿಂಸೆ ಅಂತ. ಆಗ ಆ ಪಕ್ಷಿನೇ ಬರುತ್ತೆ. ಪಕ್ಷಿನೇ ಬಂದು ಅವನಿಗೆ ಹೇಳುತ್ತೆ. ಅಂದಾಗ ಇದರ ಸಂಕೇತ ಏನಪ್ಪ ಅಂದರೆ, ನಿನ್ನ ಒಂದು ಅರಮನೆಯ ಸುತ್ತ ಈಗ ಯಾವುದೇ ತರಹ ತೊಂದರೆಗಳಿಲ್ಲ, ಬಹಳ ಸುಖ ಶಾಂತಿಯ ನೆಮ್ಮದಿಯ ವಾತಾವರಣ ಇದೆ. ಸರಿ, ಮತ್ತೆ ರಾಜ ಅವನಿಗೆ ಅಂದಾಗ ಮತ್ತೆ ಇನ್ನೂ ಸ್ವಲ್ಪ ದುಡ್ಡನ್ನು ಕೊಡ್ತಾನೆ. ಮತ್ತೆ ಅವನಿಗೆ ಆ ಪಕ್ಷಿಗೆ ಕೊಡಕ್ಕೆ ಹೋಗ್ತಾನೆ. ಆಗ ಆ ಪಕ್ಷಿ ಹೇಳುತ್ತೆ, ನೋಡು, ನನಗೆ ದುಡ್ಡಿನ ಅವಶ್ಯಕತೆ ಇರಲಿಲ್ಲ, ಆದರೆ ನಾನು ನಿನಗೆ ಮೊದಲು ಯಾಕೆ ಹೇಳಿದೆ ಅಂದಾಗ ಆ ಸಮಯ ಮೋಸ ವಂಚನೆ ಆಗ ಆ ವಾತಾವರಣ ಇರೋ ಕಾರಣ ನೀನು ಸಹ ನನಗೆ ಅದೇ ಮೋಸವನ್ನು ಮಾಡಿದೆ. ಮತ್ತು ಎರಡನೇ ಕನಸಲ್ಲಿ ಏನು ಚಾಕು ಓಡಾಡ್ತಾ ಇತ್ತು ಅಂದಾಗ ಅದು ಹಿಂಸೆಯ ಒಂದು ಚಿಹ್ನೆ ಆಗಿತ್ತು, ಅದಕ್ಕೆ ನೀನು ಸಹ ನನಗೆ ಹಿಂಸೆಯನ್ನು ಕೊಟ್ಟೆ ಅಂದಾಗ ಈಗ ನಿನಗೆ ಒಂದು ಪಶ್ಚಾತ್ತಾಪ ಆಯಿತು. ಯಾಕೆಂದರೆ ಬಹಳ ಶಾಂತಿಯ ವಾತಾವರಣ ಇತ್ತು ಅಂದಾಗ ವೈಬ್ರೇಷನ್ ಚೆನ್ನಾಗಿತ್ತು, ಅದಕ್ಕೋಸ್ಕರ ನೀನು ಅಂದಾಗ ನಿನಗೆ ಆ ಒಂದು ನೀನು ಮಾಡಿರುವಂಥ ಕರ್ಮದ ಒಂದು ರಿಯಲೈಸೇಷನ್ ಆಯಿತು, ಪಶ್ಚಾತ್ತಾಪ ಆಯಿತು. ಹಾಗೆಯೇ ಮನುಷ್ಯ ಯಾವುದೇ ಕಾರಣಕ್ಕೂ ಯಾವ ಒಂದು ವಾತಾವರಣದಲ್ಲಿರ್ತಾನೋ ಆ ಒಂದು ವಾತಾವರಣದ ಪ್ರಭಾವ ಬೀಳುತ್ತೆ. ಅದೇ ನಿನಗೂ ಸಹ ಆಗಿರೋದು ಅಂತ ಆ ಪಕ್ಷಿ ಅವನಿಗೆ ಹೇಳುತ್ತೆ. ಹಾಗೆಯೇ ಬಾಬರವರು ಸಹ ನಮ್ಮ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳಂದರೆ ಸಂಘದ ರಂಗು ಅಂದಾಗ ಎಂಥ ಸಂಘನೋ ಎಂಥ ವಾತಾವರಣನೋ ಆ ಪ್ರಭಾವದಿಂದ ನೀವು ಬಚಾವಾಗಬೇಕಂದ್ರೆ ಸದಾ ಬಾಬರವ್ರನ್ನ ನೆನಪು ಮಾಡಬೇಕು.
ನೋಡಿ, ಈ ಜಗತ್ತಿನ ವಾತಾವರಣ ಅಥವಾ ಸಂಸಾರದ ವಾತಾವರಣ, ನಾವು ಅದನ್ನೇ ಹೇಳ್ತಾ ಇರ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ನೋಡಿ, ಈ ಜಗತ್ತಿನ ವಾತಾವರಣನೇ ಕೆಟ್ಟದು ಅಂದಾಗ ಇದು ಪತಿತ ಜಗತ್ತಾಗಿದೆ. ಈ ಪತಿತ ಜಗತ್ತಿನಲ್ಲಿ ನಾವು ಈ ಒಂದು ಜಗತ್ತಿನಲ್ಲಿರ್ತಾ ತಮ್ಮನ್ನ ತಾವು ಸೇಫ್ಟಿಯನ್ನಾಗಿ ಮಾಡ್ಕೋಬೇಕಂದ್ರೆ ಸದಾ ಬಾಬನ ಛತ್ರ ಛಾಯೆ ಕೆಳಗಡೆ ಇರಬೇಕು. ಆಗ ಮಾತ್ರ ಈ ಒಂದು ಜಗತ್ತಿನ ಹಿಂಸೆ ಅಥವಾ ಈ ಒಂದು ಜಗತ್ತಿನ ಮೋಸ ವಂಚನೆ ಇದೆಲ್ಲದರಿಂದ ನಾವು ಬಚಾವಾಗಲಿಕ್ಕೆ ಸಾಧ್ಯ. ಯಾವಾಗ ಅದ್ರ ಬಗ್ಗೆನೇ ಯೋಚನೆ ಮಾಡ್ತೀವೋ ಹಾಗೇನಾಗುತ್ತೆ, ಬುದ್ಧಿ ಅದರಲ್ಲೇ ತೊಡಗುತ್ತೆ. ನೋಡಿ, ಯಾವುದಾದ್ರೂ ಒಂದು ನೆಗೆಟಿವ್ ಮಾತನ್ನು ಕೇಳಿದಾಗ ಅದನ್ನು ನಾವು ವರ್ಷಾನುಗಟ್ಟಲೆ ಮರೆಯಲ್ಲ. ಅದೇ ನೋಡಿ, ಬಾಬರವ್ರ ಮಾತು ಮುರಳಿಯನ್ನು ಇವತ್ತು ಕೇಳಿದ್ರೇ ನಾವು 1 ಗಂಟೆ ಅಥವಾ ಸಂಜೆ ಅಷ್ಟರೊಳಗಡೆ ಮರ್ತೋಗ್ಬಿಟ್ಟಿರ್ತೀವಿ. ಅಂದಾಗ ಯಾವ ಒಂದು ಮಾತು ನಮಗೆ ಜಾಸ್ತಿ ಅಟ್ರಾಕ್ಷನ್ ಮಾಡ್ತಾ ಇದೆ ಅಂದಾಗ ಅದನ್ನು ನಾವು ನೋಡ್ಕೋಬೇಕು. ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಓಂ ಶಾಂತಿ.